ಹಾಯ್, ಎಲ್ಲರಿಗೂ ನಮಸ್ಕಾರ. ಲಾಸ್ಟ್ ವಿಡಿಯೋದಲ್ಲಿ ನೋಡ್ ಜೆ ಎಸ್ ಹೇಗೆ ಇನ್ಸ್ಟಾಲ್ ಮಾಡೋದು, ಆಮೇಲೆ ವಿ ಎಸ್ ಕೋಡ್ ಹೇಗೆ ಡೌನ್ಲೋಡ್ ಮಾಡೋದು, ಆಮೇಲೆ ಪ್ರಾಜೆಕ್ಟನ್ನು ಕ್ರಿಯೇಟ್ ಮಾಡಿ ಅದರಲ್ಲಿ ಪ್ಲೇ ರೈಟನ್ನು ಹೇಗೆ ಇನ್ಸ್ಟಾಲ್ ಮಾಡೋದು ಅಂತ ಹೇಳಿಕೊಟ್ಟಿದೆ. ಇವತ್ತಿನ ವಿಡಿಯೋದಲ್ಲಿ ಟೆಸ್ಟ್ ಕೇಸಸ್ ಹೇಗೆ ಕ್ರಿಯೇಟ್ ಮಾಡೋದು, ಹೇಗೆ ರನ್ ಮಾಡೋದು ಅಂತ ನೋಡುವ. ಓಕೆ, ಫಸ್ಟ್ ನಾವೊಂದು ಫೈಲ್ ಕ್ರಿಯೇಟ್ ಮಾಡಬೇಕು. ಅದು ಟೆಸ್ಟ್ಸ್ ಅಲ್ಲಿ ರೈಟ್ ಕ್ಲಿಕ್ ಮಾಡಿ ನ್ಯೂ ಫೈಲ್ ನೇಮ್ ಏನು ಬೇಕಾದರೂ ಕೊಡ್ಬೋದು. ನಾನು ಇವತ್ತು ಹೋಮ್ ಓಕೆ, ನಾವು ಈಗ ಟೆಸ್ಟ್ ಯಾವ್ದು ಕ್ರಿಯೇಟ್ ಮಾಡೋದು ಅಂತ ನೋಡುವ. ನಾನೊಂದು ಡೆಮೋ ವೆಬ್ಸೈಟ್ ತಗೊಳ್ತೀನಿ. ಡೆಮೋ ಪ್ಲೇಸ್ ಓಕೆ ಓಕೆ ಈ ವೆಬ್ಸೈಟನ್ನು ತಗೊಳ್ತೀನಿ. ಈ ವೆಬ್ಸೈಟನ್ನು ತಗೊಳ್ತೀನಿ. ಈ ವೆಬ್ಸೈಟಲ್ಲಿ ನಾವು ಇದರ ಟೈಟಲನ್ನು ವೆರಿಫೈ ಮಾಡುವ. ಆಮೇಲೆ ಟೈಟಲ್ ನೋಡಲಿಕ್ಕೆ ಇನ್ಸ್ಪೆಕ್ಟ್ ಹೆಡ್ ನೋಡಿ, ಟೈಟಲ್ ಸ್ಟೋರ್ ಇದನ್ನು ವೆರಿಫೈ ಮಾಡುವ. ಆಮೇಲೆ ಯು ಆರ್ ಎಲ್ ಅನ್ನು ವೆರಿಫೈ ಮಾಡುವ. ಇವಾಗ ನಾವು ಎರಡನ್ನ ವ್ಯಾಲಿಡೇಷನ್ ಮಾಡಬೇಕು. ಒಂದು ಟೈಟಲ್ ಆಫ್ ದ ಪೇಜ್ ಆ್ಯಂಡ್ ಯು ಆರ್ ಎಲ್ ಆಫ್ ದ ಪೇಜ್. ಓಕೆ, ಗೋ ಟು ವಿ ಎಸ್ ಕೋಡ್. ಓಕೆ, ಇವಾಗ ಟೆಸ್ಟ್ ಕ್ರಿಯೇಟ್ ಮಾಡುವ. ರೈಟ್ ಕ್ಲಿಕ್ ಫೈಲ್. ಓಕೆ, ಯಾವ್ದು ನೇಮ್ ಬೇಕಾದ್ರೂ ಕೊಡ್ಬೋದು. ನಾನು ಹೋಮ್ ಪೇಜ್ ಟೆಸ್ಟ್ ಅಂತ ಕೊಡ್ತೀನಿ. ಡಾಟ್ ಎಕ್ಸ್ಟೆನ್ಷನ್ ಮಾತ್ರ ಸ್ಪೆಕ್ ಡಾಟ್ ಜೆ ಎಸ್ ಅಂತ ಕೊಡಬೇಕು. ಎಂಟರ್. ಓಕೆ, ಇವಾಗ ನಾವು ಟೆಸ್ಟ್ ಮತ್ತು ಎಕ್ಸ್ಪೆಕ್ಟನ್ನು ಇಂಪೋರ್ಟ್ ಮಾಡಬೇಕು. ಎಲ್ಲಿಂದ? ಪ್ಲೇ ರೈಟ್ ಟೆಸ್ಟಿಂದ ಇಂಪೋರ್ಟ್ ಮಾಡಬೇಕು. ಓಕೆ, ಪ್ಲೇ ರೈಟ್ ಟೆಸ್ಟಿಂದ ಇಂಪೋರ್ಟ್ ಮಾಡಬೇಕು. ಇಂಪೋರ್ಟ್ ಮಾಡಲಿಕ್ಕೆ ಇಂಪೋರ್ಟ್ ಏನೆಲ್ಲ ಬೇಕು? ಟೆಸ್ಟ್ ಮತ್ತು ಎಕ್ಸ್ಪೆಕ್ಟ್. ಟೆಸ್ಟ್ ಕ್ರಿಯೇಟ್ ಮಾಡಲಿಕ್ಕೆ, ಎಕ್ಸ್ಪೆಕ್ಟ್ ವ್ಯಾಲಿಡೇಷನ್ ಫ್ರಮ್ ಪ್ಲೇ ರೈಟ್ /ಟೆಸ್ಟ್. ಇಲ್ಲಿದೆ, ಇಲ್ಲಿಂದ ಒಂದು ಸೆಕೆಂಡ್. Let me show where it is coming from. ಪ್ಲೇ ರೈಟ್ ಟೆಸ್ಟ್. ಇಲ್ಲಿಂದ ನಮಗೆ ಎರಡನ್ನ ಪ್ಯಾಕೇಜಸ್ ಬೇಕು. ಒಂದು ಟೆಸ್ಟ್, ಒಂದು ಎಕ್ಸ್ಪೆಕ್ಟ್. ಇದರಿಂದ ಇಂಪೋರ್ಟ್ ಮಾಡಬೇಕು. ಆಮೇಲೆ ಟೆಸ್ಟ್ ಕ್ರಿಯೇಟ್ ಮಾಡೋದು. ಟೆಸ್ಟ್. ಓಕೆ, ಟೆಸ್ಟಿಗೆ ಏನಾದರೂ ಒಂದು ನೇಮ್ ಕೊಡಬೇಕು. ಏನು ಬೇಕಾದರೂ ಕೊಡ್ಬೋದು. ನಾನು ಟೆಸ್ಟ್ ಹೋಮ್ ಟೆಸ್ಟ್ ಅಂತ ಕೊಡ್ತೀನಿ. ಏನು ಬೇಕಾದರೂ ಕೊಡ್ಬೋದು. ಏನಾದರೂ ಒಂದು ಅನೋನಿಮಸ್ ಫಂಕ್ಷನ್ ಹಾಕಬೇಕು ಇಲ್ಲಿ. ನಾಟ್ ಈಕ್ವಲ್ ಟು ಓಕೆ anonymous function not here. Page ಓಕೆ, ಸಿಂಕ್ ಇದೆ ಏನಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ವೈ ವಿ ಹ್ಯಾವ್ ಟು ಆ್ಯಡ್ ದಿಸ್ ಅಸಿಂಕ್ ಕೀವರ್ಡ್ ಹಿಯರ್ ಅಂತೇಳಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇವಾಗ ಪೇಜ್ ಡಾಟ್ ಈಗ ಆ ಪೇಜಿಗೆ ಮೂವ್ ಆಗಲಿಕ್ಕೆ, ಮೀನ್ಸ್ ಆ ವೆಬ್ಸೈಟು ಮೂವ್ ಆಗಲಿಕ್ಕೆ ಗೋ ಟು ಕಮಾಂಡ್ ಯೂಸ್ ಮಾಡ್ತೀವಿ. ಇವರಲ್ಲಿ ಇಲ್ಲಿ ಪೇಸ್ಟ್ ಮಾಡಬೇಕು. Copy this URL. Okay,
ಈ ಗೋ ಟು ಕಮಾಂಡ್ ಈ ಯು ಆರ್ ಎಲ್ ಕನೆಕ್ಟ್ ಆಗುತ್ತೆ, ಆ ವೆಬ್ಸೈಟ್ ಓಪನ್ ಆಗುತ್ತೆ. ಓಕೆ, ವೆಯ್ಟ್. ಓಕೆ, ಅಸಿಂಕ್ ಯಾಕೆ ಆ್ಯಡ್ ಮಾಡಬೇಕಂದ್ರೆ ಜಾವಾ ಸ್ಕ್ರಿಪ್ಟು ಅಸಿಂಕ್ರೊನೈಸ್ಡ್ ಪ್ರೋಗ್ರಾಮ್ ಅಂದರೆ, ಫಾರ್ ಎಕ್ಸಾಂಪಲ್ explain you properly not bad. ಇವಾಗ ಸ್ಟೆಪ್ 1 ಸ್ಟೆಪ್ 2 ಸಾರಿ ಸ್ಟೆಪ್ 2 ಸ್ಟೆಪ್ 3 ಸ್ಟೆಪ್ 4 ಸ್ಟೆಪ್ 5. ಈಗ ಜಾವಾ ಸ್ಕ್ರಿಪ್ಟು ಅಸಿಂಕ್ರೊನೈಸ್ ಪ್ರೋಗ್ರಾಮ್ ಅಂದರೆ ಇವಾಗ ಸ್ಟೆಪ್ 1 ಎಕ್ಸಿಕ್ಯೂಟ್ ಆದಮೇಲೆ ಇಟ್ ವಿಲ್ ನಾಟ್ ಮೂವ್ ಟು ಡೈರೆಕ್ಟ್ಲಿ ನಾಟ್ ಮೂವ್ ಟು ಸ್ಟೆಪ್ 2, ಡೈರೆಕ್ಟಾಗಿ ಮೂವ್ ಆಗಲ್ಲ, ಇದು ರ್ಯಾಂಡಮ್ಲಿ ಮೂವ್ ಆಗುತ್ತೆ. ಸ್ಟೆಪ್ 1 ಆದಮೇಲೆ ಸ್ಟೆಪ್ 3 ಎಕ್ಸಿಕ್ಯೂಟ್ ಆಗುತ್ತೆ, ಈಗ ಸ್ಟೆಪ್ 4 ಆದಮೇಲೆ ಸ್ಟೆಪ್ 5 ಎಕ್ಸಿಕ್ಯೂಟ್ ಆಗುತ್ತೆ. ಅಂದರೆ ಸ್ಟೆಪ್ ಬೈ ಸ್ಟೆಪ್ ಮೂವ್ ಆಗಲ್ಲ. ಬಟ್ ಇನ್ ಆಟೋಮೇಷನ್ ಸ್ಟೆಪ್ ಬೈ ಸ್ಟೆಪ್ ಮೂವ್ ಆಗಬೇಕು, ಇಲ್ಲಾಂದರೆ ಟೆಸ್ಟ್ ಕೇಸ್ ಫೇಲ್ ಆಗುತ್ತೆ. ಈಗ ಲಾಗಿನ್ ಆದಮೇಲೆ ಹೋಮ್ ಪೇಜ್ ಟೆಸ್ಟ್ ಮಾಡ್ಲಿಕ್ಕಾಗತ್ತಲ್ವಾ, ಡೈರೆಕ್ಟ್ಲಿ ಹೋಮ್ ಪೇಜಿಗೆ ಹೋಗೋಕ್ಕಾಗಲ್ಲ. ಸೊ ವಿ ಹ್ಯಾವ್ ಟು ಆ್ಯಡ್ ಅಸಿಂಕ್ ಕೀವರ್ಡ್. ಅಸಿಂಕ್ ಅಂದರೆ ಇದು ಪ್ರಾಮಿಸ್ ಮಾಡುತ್ತೆ. ಅಸಿಂಕ್ ಅವೈಟ್ ಕೀವರ್ಡ್ ಈ ಪ್ರಾಮಿಸ್ ಫುಲ್ಫಿಲ್ ಆಗಲಿ ಟಿಲ್ ಇದು ವೆಯ್ಟ್ ಮಾಡುತ್ತೆ ಅಷ್ಟೇ. ಇದು ಪ್ರಾಮಿಸ್ ಮಾಡುತ್ತೆ ಅಸಿಂಕು, ಅವೈಟು ಆ ಪ್ರಾಮಿಸ್ ಫುಲ್ಫಿಲ್ ಆಗೋ ತನಕ ವೆಯ್ಟ್ ಮಾಡುತ್ತೆ. ಇಟ್ ವಿಲ್ ನಾಟ್ ಎಕ್ಸಿಕ್ಯೂಟ್ ಟಿಲ್ ದಟ್ ಪ್ರಾಮಿಸ್ ಫುಲ್ಫಿಲ್ಡ್ ಅಷ್ಟೇ. ಓಕೆ, ಇವಾಗ ಪೇಜಿಗೆ ಹೋಯಿತು. ಇವಾಗ ಯು ಆರ್ ಎಲ್ ಕ್ಯಾಪ್ಚರ್ ಮಾಡಬೇಕು. ಯು ಆರ್ ಎಲ್ ಕ್ಯಾಪ್ಚರ್ ಮಾಡಲಿಕ್ಕೆ ಡೈರೆಕ್ಟ್ ಫಂಕ್ಷನ್ ಇದೆ, ಪೇಜ್ ಡಾಟ್ ಟೈಟಲ್. ಓಕೆ, ಇದು ಡೈರೆಕ್ಟಾಗಿ ಆ ಪೇಜಿದ ಟೈಟಲ್ ಕ್ಯಾಪ್ಚರ್ ಆಯಿತು. ಅದನ್ನು ನಾವು ಎಲ್ಲಾದರೂ ಸೇವ್ ಮಾಡುವ ಈಕ್ವಲ್ ಟು ಪೇಜ್ ಟೈಟಲ್. ಇದು ಯಾವುದಾದ್ರು ಒಂದು ವೇರಿಯೇಬಲ್ ಕೊಡಬೇಕು. ಸೊ ನಾವು ಕಾನ್ಸ್ಟ್ ಅಂತೇಳಿ ಕೊಡುವ ವೇರಿಯೇಬಲ್. ಇದು ಪೇಜ್ ಟೈಟಲ್ಲು ಇಲ್ಲಿ ಸೇವ್ ಆಯಿತು, ಪೇಜ್ ಟೈಟಲ್ ಈ ವರ್ಡಲ್ಲಿ ಸೇವ್ ಆಯಿತು. ಇವಾಗ ನಾವು ವ್ಯಾಲಿಡೇಷನ್ ಬರಿಬೇಕು. ಬೇಕಾದರೆ ಪೇಜ್ ಡಾಟ್ ನಾವು ಬೇಕಾದರೆ ಪ್ರಿಂಟ್ ಮಾಡಿ ನೋಡುವ ಆ ಟೈಟಲ್ ಎಕ್ಸಿಕ್ಯೂಟ್ ಆಯ್ತಾ ನೋಡುವ. ಕನ್ಸೋಲ್ ಡಾಟ್ ಲಾಗ್ ಟೈಟಲ್ page title is ಓಕೆ. ಏನು ಓಕೆ, ಕಾಮಾ ಮಿಸ್ಸಿಂಗ್. ಓಕೆ, ಇದು ಪೇಜ್ ಟೈಟಲ್ ಪ್ರಿಂಟ್ ಆಯಿತು. ಇಲ್ಲಿ ಬೇಕಾದ್ರೆ ನಾವು ಇಫ್ ಸ್ಟೇಟ್ಮೆಂಟ್ ಹಾಕಿ ಈ ಟೈಟಲನ್ನು ಕರೆಂಟ್ ಟೈಟಲ್ನು ಬೇಕಾದರೆ ಮಾಡ್ಬೋದು. ಆದರೆ ಇದರಲ್ಲಿ ಡೈರೆಕ್ಟಾಗಿ ನಾವು ಟೆಸ್ಟ್ ಮಾಡ್ಬೋದು ಯೂಸಿಂಗ್ ಟು ಹ್ಯಾವ್ ಟೈಟಲ್ ಅಂತೇಳಿ ಒಂದು ನೋಡಿಂದ ಡೈರೆಕ್ಟಾಗಿ ವ್ಯಾಲಿಡೇಟ್ ಮಾಡ್ಬೋದು. ನಾವು ಡೈರೆಕ್ಟಾಗಿ ಮಾಡುವ, ಇದೇನು ಬೇಕಂತೇಳಿ ಏನಿಲ್ಲ, ಈ ಥರ ಮಾಡಬೇಕಂತ ಏನಿಲ್ಲ. ಈ ಥರ ಬೇಕಾದರೂ ಮಾಡಿ ಇಫ್ ಸ್ಟೇಟ್ಮೆಂಟ್ ಹಾಕಿ ವ್ಯಾಲಿಡೇಟ್ ಮಾಡ್ಬೋದು. ಬೇಡ, ನಾವು ಡೈರೆಕ್ಟಾಗಿ ಮಾಡುವ. ಡೈರೆಕ್ಟಾಗಿ ಮಾಡಲಿಕ್ಕೆ ಎಕ್ಸ್ಪೆಕ್ಟ್ ಪೇಜ್ ಡಾಟ್ ಟು ಹ್ಯಾವ್ ಟೈಟಲ್. ಇದು ಡೈರೆಕ್ಟಾಗಿ ಇದು ಮಾಡುತ್ತೆ. ಇಲ್ಲಿ ಟೈಟಲ್ನ ಸ್ಟೋರ್ ಮಾಡಿದರೆ ಆಯಿತು, ಡೈರೆಕ್ಟಾಗಿ ಕಂಪೇರ್ ಆಗುತ್ತೆ.
ಟೈಟಲ್ ಏನು, ರೈಟ್ ಕ್ಲಿಕ್, ಇನ್ಸ್ಪೆಕ್ಟ್, ಹೆಡ್, ಸ್ಟೋರ್. ಸಿ ಟೈಟಲ್ ಕಾಪಿ ಮಾಡಿ ಇಲ್ಲಿ ಹಾಕಿದ್ರೆ ಆಯಿತು. ಯಾವತ್ತು ಏನೇ ಹಾಕಿದ್ರು ಅವೈಟ್ ಕೀವರ್ಡ್ ಹಾಕಬೇಕು, ಇಲ್ಲ ಅಂದರೆ ಫೇಲ್ ಆಗುತ್ತೆ ಎಲ್ಲದಕ್ಕೂ. ಓಕೆ, ಇದಾಯಿತು. ಇವಾಗ ಟೈಟಲನ್ನು ನಾವು ಟೈಟಲಿಗೆ ವ್ಯಾಲಿಡೇಷನ್ ಬರೆದ್ವಿ. ನೆಕ್ಸ್ಟು ಯು ಆರ್ ಎಲ್ಗೆ ಅವೈಟ್ ಎಕ್ಸ್ಪೆಕ್ಟ್ ಪೇಜ್ ಟು ಹ್ಯಾವ್ ಯು ಆರ್ ಎಲ್. ಇಲ್ಲಿ ಯು ಆರ್ ಎಲ್ ಹಾಕಬೇಕು. ಇಷ್ಟೇ. ಬೇಕಾದರೆ ಇದು ಕ್ಲೋಸ್ ಮಾಡಲಿಕ್ಕೆ ಅವೈಟ್ ಡಾಟ್ ಕ್ಲೋಸ್, ಅವೈಟ್ ಪೇಜ್ ಡಾಟ್ ಕ್ಲೋಸ್. ವೆಬ್ಸೈಟ್ ಓಪನ್ ಆಗ್ತಿತ್ತು ಕ್ಲೋಸ್ ಆಗಲಿಕ್ಕೆ. ಇಲ್ಲಿ ಇಫ್ ಸ್ಟೇಟ್ಮೆಂಟ್ ಏನು ಬೇಕಂತೇಳಿ ಏನಿಲ್ಲ. ಇದು ಮಾಡಿ ಬೇಕಾದರೆ ಇಫ್ ಸ್ಟೇಟ್ಮೆಂಟ್ ಹಾಕಿ ಕಂಪೇರ್ ಮಾಡಿ ವ್ಯಾಲಿಡೇಟ್ ಮಾಡ್ಬೋದು. ಇಲ್ಲಾಂದರೆ ಡೈರೆಕ್ಟಾಗಿ ಎಕ್ಸ್ಪೆಕ್ಟ್ ಯೂಸ್ ಮಾಡಿ ಟು ಹ್ಯಾವ್ ಟೈಟಲ್ ಅಂತೇಳಿ ಮಾಡಿ ಡೈರೆಕ್ಟಾಗಿ ಮಾಡ್ಬೋದು. ಓಕೆ, ಇದನ್ನು ಹೇಗೆ ಎಕ್ಸಿಕ್ಯೂಟ್ ಮಾಡೋದು ಅಂತ ನೋಡುವ. ಫಸ್ಟ್ ಸೇವ್ ದಿಸ್. ಓಕೆ, ದೆನ್ npx playwright ಟೆಸ್ಟ್. ಓಕೆ, ಇಷ್ಟೇ. ರನ್ ಆಗ್ತಾ ಇದೆ ನೋಡಿ. ಬೈ ಡಿಫಾಲ್ಟ್ ಪ್ಲೇ ರೈಟು ಹೆಡ್ಲೈನ್ಸ್ ಮೋಡಲ್ಲಿ ರನ್ ಆಗುತ್ತೆ. ಅಂದರೆ ಎಲ್ಲದು ಬ್ಯಾಕ್ ಎಂಡಲ್ಲೇ ಆಗುತ್ತೆ, ನಮಗೇನು ನೋಡಲಿಕ್ಕೆ ಸಿಗೋದಿಲ್ಲ. ಬಟ್ ಹಾಗೆ ಮಾಡಲಿಕ್ಕೆ ಆಗುತ್ತೆ. ಹೇಳಿಕೊಡ್ತೀನಿ ಹೇಗೆ ನೋಡೋದು ಅಂತ. ಫಸ್ಟ್ ಲೆಟ್ಸ್ ಸಿ ವಾಟ್ ಇಟ್ ಈಸ್ ಡೂಯಿಂಗ್. ಓಕೆ, ರನ್ ಆಯಿತು. ಎವ್ರಿಥಿಂಗ್ ಈಸ್ ಎಕ್ಸಿಕ್ಯೂಟೆಡ್. ಟೆಸ್ಟ್ ಕೇಸಸ್ ಎಕ್ಸಿಕ್ಯೂಟ್ ಆಯಿತು. ನೋಡಲಿಕ್ಕೆ ರಿಪೋರ್ಟ್ ಕಾಪಿ, ರಿಪೋರ್ಟ್ ನೋಡಲಿಕ್ಕೆ npx playwright ಶೋ ರಿಪೋರ್ಟ್. ರಿಪೋರ್ಟ್ ನೋಡಿ ಎಲ್ಲ ಎಕ್ಸಿಕ್ಯೂಟ್ ಆಯ್ತು ನೋಡಿ. ಹ್ಯಾಸ್ ಟೈಟಲ್ ಆಫ್ ದ ಪೇಜ್. ಬೈ ಡಿಫಾಲ್ಟು ಎಲ್ಲ ಬ್ರೌಸರಲ್ಲೂ ಎಕ್ಸಿಕ್ಯೂಟ್ ಆಗುತ್ತೆ, ಕ್ರೋಮಿಯಂ, ಫೈರ್ಫಾಕ್ಸ್, ವೆಬ್ಕಿಟ್. ನಮ್ಗೆ ಬೇಕಂದರೆ ಯಾವ ಬ್ರೌಸರಲ್ಲಿ ಬೇಕಾದರೂ ರನ್ ಮಾಡ್ಬೋದು. ಅದು ಹೇಗಂತ ಹೇಳಿಕೊಡ್ತೀನಿ ನೋಡಿ. ಒಂದು ಎಕ್ಸಾಂಪಲ್ ಡಾಟ್ ಸ್ಪೆಕ್ಸ್, ಇದು ಹೋಮ್ ಪೇಜ್ ಟೆಸ್ಟ್. ಇದು ಯಾಕೆ ಹೀಗೆ ರನ್ ಆಯಿತು ಅಂತ ಇಷ್ಟು ಟೆಸ್ಟ್ ಕೇಸಸ್ ಬಂತು ನಮಗೆ. 2 2 2 6 ಮಾತ್ರ ಬರಬೇಕಿತ್ತಲ್ಲ, ಮತ್ತು 3 ಏನು? ಇದೇನಂದರೆ ಇಲ್ಲಿ ಒಂದು ಎಕ್ಸಾಂಪಲ್ ಡಾಟ್ ಸ್ಪೆಕ್ಸ್ ಅಂತ ಇದೆ ನೋಡಿ, ಇದು ರನ್ ಆಯಿತು. ಬೈ ಡಿಫಾಲ್ಟ್ ಪ್ಲೇರೈಟ್ npx playwright ಟೆಸ್ಟ್ ಅಂತ ಹಾಕಿದರೆ ಇಲ್ಲಿ ಎಷ್ಟು ಟೆಸ್ಟ್ ಕೇಸಸ್ ಇದೆ ಅಷ್ಟು ರನ್ ಆಗುತ್ತೆ. ಇವಾಗ ನಮಗೆ ನಮ್ಮದು ಟೆಸ್ಟ್ ಮಾತ್ರ ರನ್ ಆಗಬೇಕಂದ್ರೆ Ctrl+C, ಇದನ್ನು npx playwright ಟೆಸ್ಟ್. ನಮ್ಮದು ಟೆಸ್ಟ್ ಫೈಲ್ ಏನಿದೆ ಅದನ್ನು ಬರಬೇಕು. ಹೋಮ್ ಪೇಜ್ ಟೆಸ್ಟ್ ಡಾಟ್ ಸ್ಪೆಕ್ ಡಾಟ್ js. ಓಕೆ, ಇವಾಗ ರನ್ ಮಾಡಿ. ಇವಾಗ ರನ್ನಿಂಗ್ ಓನ್ಲಿ 3 ಟೆಸ್ಟರ್ಸ್ ಯೂಸಿಂಗ್ 2 ವರ್ಕರ್ಸ್. 3 ಟೆಸ್ಟರ್ಸ್ ಅದು
ಓಕೆ, ಇವಾಗ ನೋಡು, ರಿಪೋರ್ಟ್ ಕಂಟ್ರೋಲ್ ವಿ. ಇವಾಗ ನೋಡಿ, ನಮ್ದು 3 ಟೆಸ್ಟ್ ಮಾತ್ರ, ನಮ್ದು ಟೆಸ್ಟ್ ಮಾತ್ರ ರನ್ ಆಯ್ತು. ನಮ್ದು ಟೆಸ್ಟ್ ಮಾತ್ರ ರನ್ ಆಯ್ತು. ನಾವು ಬರೆದಿದ್ದು ಹೋಮ್ ಟೆಸ್ಟ್ ಮಾತ್ರ ರನ್ ಆಯ್ತು. ಬೇಕಾದ್ರೆ ರಿಪೋರ್ಟ್ ಓಪನ್ ಮಾಡಿ ಸಿ, ಫಸ್ಟ್ URL ವೆರಿಫೈ ಆಯಿತು, ವೆರಿಫೈ ಓಪನ್ ಆಯಿತು. ದೆನ್ ಪೇಜ್ ಟೈಟಲ್, ಎಕ್ಸ್ಪೆಕ್ಟೆಡ್ ಪೇಜ್ ಟೈಟಲ್, ದೆನ್ ಎಕ್ಸ್ಪೆಕ್ಟೆಡ್ URL, ಎಕ್ಸ್ಪೆಕ್ಟೆಡ್ URL ವೆರಿಫೈ ಮಾಡ್ತು. ದೆನ್ ಪೇಜ್ ಕ್ಲೋಸ್ ಆಯಿತು, ಎಲ್ಲದು ಎಕ್ಸಿಕ್ಯೂಟ್ ಆಯಿತು. ಓಕೆ, ಇವಾಗ ಓನ್ಲಿ ಇನ್ ದ ಕ್ರೋಮ್ ಬ್ರೌಸರಲ್ಲಿ ಹೇಗೆ ಎಕ್ಸಿಕ್ಯೂಟ್ ಮಾಡೋದು ಅಂತ ನೋಡುವ. ಸೇಮ್ ಸೇಮ್ ಕಮಾಂಡ್. ಇಲ್ಲಿ ಈಗ ಫಸ್ಟ್ ನಮಗೆ ಯಾವುದು ತೋರ್ತಾ ಇಲ್ಲ ಅಲ್ಲ, ಈಗ ಎಲ್ಲದು ಹೆಡ್ಲೆಸ್ ಮೋಡಲ್ಲಿ ಎಕ್ಸಿಕ್ಯೂಟ್ ಆಗ್ತಾ ಇದೆಯಲ್ಲ. ಸೊ ಎಲ್ಲ ಎಕ್ಸಿಕ್ಯೂಷನ್ ನಮಗೆ ತೋರ್ಬೇಕಂದ್ರೆ ಸ್ಲ್ಯಾಶ್ ಹೆಡೆಡ್ ಅಂತೇಳಿ ಹಾಕಿದ್ರೆ ಎಲ್ಲ ಎಕ್ಸಿಕ್ಯೂಷನ್ ನಮಗೆ ತೋರ್ತದೆ. ಸರಿ, ಮೂರು ಬ್ರೌಸರಲ್ಲಿ ಎಕ್ಸಿಕ್ಯೂಷನ್ ತೋರಿಸ್ತಾ ಇದೆ. ಎಲ್ಲ ಬ್ರೌಸರಲ್ಲೂ 3 ಬ್ರೌಸರಲ್ಲೂ ಎಕ್ಸಿಕ್ಯೂಟ್ ಆಯಿತು. ಓಕೆ, ಇವಾಗ ನಮಗೆ ಕ್ರೋಮಿಯಮ್ಮಲ್ಲಿ ಮಾತ್ರ, ಕ್ರೋಮ್ ಬ್ರೌಸರಲ್ಲಿ ಮಾತ್ರ ಎಕ್ಸಿಕ್ಯೂಟ್ ಆಗಬೇಕು. ಅದಕ್ಕೆ ಎಡಿಟ್ ಇರಲಿ ಸ್ಲ್ಯಾಶ್ ಪ್ರಾಜೆಕ್ಟ್ ಈಕ್ವಲ್ ಟು ಕ್ರೋಮಿಯಮ್ ಎಂಟರ್ ಮಾಡಿದರೆ ಇವಾಗ ಕ್ರೋಮ್ ಬ್ರೌಸರಲ್ಲಿ ಮಾತ್ರ ಎಕ್ಸಿಕ್ಯೂಟ್ ಆಗಿದೆ. ಏಕೆಂದರೆ ನೀವು 1 ಟೆಸ್ಟ್ ಅಂತೇಳಿ ಬರ್ತು ನೋಡಿ, ಆವಾಗ 3 ಅಂತೇಳಿ ಬರ್ತಾ ಇತ್ತು. ಕ್ರೋಮ್ ಬ್ರೌಸರ್ ಆಯಿತು, ಟೆಸ್ಟ್ ಕೇಸ್ ಪಾಸ್. ಓಕೆ, ಇವಾಗ ಸ್ಟೆಪ್ ಬೈ ಸ್ಟೆಪ್ ನಾವು ಎಕ್ಸಿಕ್ಯೂಷನ್ ಎಲ್ಲದೂ ನೋಡಬೇಕು. ಇವಾಗ ಎಲ್ಲದು ಸ್ಟೆಪ್ ಬೈ ಸ್ಟೆಪ್ ಆಗಿಲ್ಲ, ಗೊತ್ತಾಯ್ತಾ? ಸ್ಟೆಪ್ ಬೈ ಸ್ಟೆಪ್ ಈಗ ಒಂದೊಂದು ಸ್ಟೆಪ್ಪು ಏನಾಗ್ತಾ ಇದೆ, ಯಾವ ಕೋಡು ಏನಾಗ್ತಾ ಇದೆ ಅಂತ ನೋಡಲಿಕ್ಕೆ ಸೇಮ್ ಕಮಾಂಡ್ npx playwright test ಹೋಮ್ ಪೇಜ್ ಸ್ಪೆಕ್ ಕ್ರೋಮಿಯಮ್ ಸ್ಲ್ಯಾಶ್ ಡಿಬಗ್ ಅಂತೇಳಿ ಹಾಕಿದ್ರೆ ಈ ಥರ ಓಪನ್ ಆಗುತ್ತೆ. 1 by 1 ಟೆಸ್ಟ್ ರನ್ ಆಗುತ್ತೆ ನೋಡಿ. ಇಲ್ಲೊಂದು ಸ್ಟೆಪ್ 4 ಅಂತೇಳಿ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಿದರೆ 1 by 1 ಸ್ಟೆಪ್ ವೆಬ್ಸೈಟ್ ಓಪನ್ ಆಯಿತು. ದೆನ್ ಪೇಜ್ ಟೈಟಲ್ನ ಇದು ಮಾಡ್ತು, ದೆನ್ ಎಂಟರ್ ಮಾಡಿದರೆ ಎಕ್ಸ್ಪೆಕ್ಟೆಡ್ URL ಅನ್ನು ಇದು ಮಾಡ್ತು, ವೆರಿಫೈ ಆಯಿತು. ಟೈಟಲ್ ಪಾಸ್ಟ್, ಇದು URLಗೆ ಹೋಯಿತು, ಟೈಟಲನ್ನು ವ್ಯಾಲಿಡೇಟ್ ಮಾಡ್ತು, URLನ ವ್ಯಾಲಿಡೇಟ್ ಮಾಡ್ತು, ಕ್ಲೋಸ್. ಅಷ್ಟೇ, ಟೆಸ್ಟ್ ರನ್ ಆಯಿತು. ರಿಪೋರ್ಟ್ ನೋಡಲಿಕ್ಕೆ npx playwright show report ಎಂಟರ್. ಹೋಮ್ ಪೇಜ್ ಟೆಸ್ಟ್ ಒಂದು ಕ್ರೋಮಿಯಮ್ಮಲ್ಲಿ ಮಾತ್ರ ರನ್ ಆಯಿತು, ಟೆಸ್ಟ್ ಆಯಿತು. ಓಕೆ, ಇವತ್ತಿನ ಕ್ಲಾಸಲ್ಲಿ ಇಷ್ಟೇ ಸಾಕು, ಪ್ರಾಕ್ಟೀಸ್ ಮಾಡಿ. ನಾವು ಈಗ ಯಾವುದೆಲ್ಲ ಕಮಾಂಡ್ ನೋಡಿದ್ವಿ ನೋಡುವ. ಓಕೆ, ಒಂದು npx playwright ಟೆಸ್ಟ್, ಇದು ಈ ಆಲ್ ಟೆಸ್ಟ್ ಕೇಸಸ್ ರನ್ ಮಾಡಲಿಕ್ಕೆ. ಈಗ ಸಪ್ರೇಟ್ ಆಗಿ ನಮ್ದು ರನ್ ಮಾಡಲಿಕ್ಕೆ
ನಾವು ಮಾಡಿರೋ ಟೆಸ್ಟ್ ಕೇಸ್ ಮಾತ್ರ ರನ್ ಮಾಡಲಿಕ್ಕೆ npx play write ಟೆಸ್ಟ್, ನಮ್ದು ಟೆಸ್ಟ್ ನೇಮ್ ನಮ್ದು ಟೆಸ್ಟ್ ನೇಮ್ ನಮ್ದು ಯಾವ್ದು spec ಡಾಟ್ js ಇದು ನಮ್ಮ ಟೆಸ್ಟ್ ಕೇಸ್ ರನ್ ಆಗಲಿಕ್ಕೆ. ನಮ್ಮ ಟೆಸ್ಟ್ ಕೇಸಸ್ ರನ್ ಮಾಡಲಿಕ್ಕೆ ಮತ್ತೆ ಇವಾಗ ಹೆಡ್ ಬೈ ಡಿಫಾಲ್ಟ್ ಪ್ಲೇ ರೈಟು ಹೆಡ್ ಮೋಡಲ್ಲಿ ಹೆಡ್ಲೆಸ್ ಮೋಡಲ್ಲಿ ರನ್ ಆಗುತ್ತೆ. ಹೆಡ್ ಮೋಡಲ್ಲಿ ಮಾಡಲಿಕ್ಕೆ ಪ್ಲೇ ರೈಟ್ ಟೆಸ್ಟ್ ಸ್ಲ್ಯಾಶ್ ಹೆಡ್ ಇದು ಹೆಡ್ ಮೋಡಲ್ಲಿ ಅಂದರೆ ಎಕ್ಸಿಕ್ಯೂಷನ್ ಎಲ್ಲ ನಮಗೆ ಗೊತ್ತಾಗುತ್ತೆ. ಇವಾಗ ಕ್ರೋಮಲ್ಲಿ ಮಾತ್ರ ರನ್ ಆಗಲಿಕ್ಕೆ, ನಮಗೆ ಬೇಕಾಗಿರೋ ಬ್ರೌಸರಲ್ಲಿ ಮಾತ್ರ ರನ್ ಮಾಡಲಿಕ್ಕೆ ಪ್ಲೇ ರೈಟ್ ಟೆಸ್ಟ್ ಸ್ಲ್ಯಾಶ್ ಪ್ರಾಜೆಕ್ಟ್ ಈಕ್ವಲ್ ಟು ಕ್ರೋಮಿಯಂ. ಓಕೆ, ಇವಾಗ ಡಿಬಗ್ ಮಾಡಲಿಕ್ಕೆ ಸ್ಟೆಪ್ ಬೈ ಸ್ಟೆಪ್ ಎಕ್ಸಿಕ್ಯೂಷನ್ ನೋಡಲಿಕ್ಕೆ npx ಪ್ಲೇ ರೈಟ್ ಟೆಸ್ಟ್ ಸ್ಲ್ಯಾಶ್ debug to see the step by step to see step by step ಡಿಬಗ್ ಯೂಸ್ ಮಾಡಬೇಕು. ಇಷ್ಟು ಕಮಾಂಡ್ ಇವತ್ತು ನೋಡಿದ್ವಿ. ರಿಮೆಂಬರ್ ಇಟ್ ಆ್ಯಂಡ್ ಎಲ್ಲಾದರೂ ನೋಟ್ ಮಾಡ್ಕೊಳ್ಳಿ. ದಟ್ಸ್ ಇಟ್. ಇಲ್ಲಿ ಇಂಪಾರ್ಟೆಂಟ್ ಏನಂದರೆ ಆಲ್ವೇಸ್ ಟೆಸ್ಟ್ ಕೇಸ್ ಬರುವಾಗ ಅಸಿಂಕು ಮತ್ತು ವೆಯ್ಟ್ ಕಮಾಂಡ್ ಬರಲೇಬೇಕು, ಅದರ್ವೈಸ್ ಇಟ್ ವಿಲ್ ನಾಟ್ ಎಕ್ಸಿಕ್ಯೂಟ್ ಪ್ರಾಪರ್ಲಿ. ಓಕೆ, ಗಾಟ್ ಇಟ್? ಯಾ, ದಟ್ಸ್ ಇಟ್. ಥ್ಯಾಂಕ್ ಯು.